ಶಕುಂತಲಾ ಅವರೇ, ಶಕುಂತಲಾ ಅವರೇ, ಅಮ್ಮ ನಕ್ಷತ್ರ ಹೇಗಿದೆಯಾ ಇವಾಗ? ಏನು ತೊಂದರೆ ಇಲ್ಲ ತಾನೆ? ಇಲ್ಲಮ್ಮ, ನಾನು ಆರಾಮಾಗೇ ಇದ್ದೀನಿ ಅಂತ ಆಗ್ಲೇ ಫೋನಲ್ಲಿ ಹೇಳಿದ್ನಲ್ಲ. ಅಲ್ಲ, ನೀವೇನು ಇಷ್ಟೊತ್ತಲ್ಲಿ? ನಾನು ನಿಮ್ಮ ಅತ್ತೆ ಹತ್ರ ಸ್ವಲ್ಪ ಮಾತಾಡಬೇಕು. ಶಕುಂತಲಾ ಅವರೇ, ಇನ್ನೊಂದ್ಸಲ ಮಾತಾಡ್ಬೋದಲ್ವಾ? ಇವಾಗ ಬೇಡ, ಎಲ್ಲರೂ ಸ್ವಲ್ಪ ಟೆನ್ಷನಲ್ಲಿದ್ದಾರೆ. ಅದೇನೇ ಇರಲಿ, ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ, ಮಾತಾಡೇ ಹೋಗೋದು. ಶಕುಂತಲಾ ಅವರೇ, ಶಕುಂತಲಾ ಅವರೇ. ಅಪ್ಪ ಪ್ಲೀಸ್ ಅಪ್ಪ, ಏನು ಅಂತ ಹೇಳಿ. ಯಾಕೆ ಈ ತರ ಕೂಗ್ತಿದ್ದೀರಾ? ಏನ್ ವಿಷಯ? ಅವ್ರು ಬರಲಿ, ಅವ್ರ ಹತ್ರನೇ ಹೇಳ್ತೀನಿ. ನಿನ್ಗಿದೆಲ್ಲ ಗೊತ್ತಾಗಲ್ಲ ಪುಟ್ಟ. ಇವರೆಲ್ಲ ಸೇರ್ಕೊಂಡು ಏನೋ ಸಂಚು ಮಾಡ್ತಿದ್ದಾರೆ. ಏನ್ ನಿಮ್ ಪ್ರಾಬ್ಲಮ್? ಏನಾಯ್ತು? ಇಷ್ಟೊತ್ತರ ಮನೆಗೆ ಬಂದು ಹೀಗೆ ಕಿರ್ಚಾಡ್ತಾ ಇರಲ್ಲ, ಏನು ಅನ್ಸಲ್ವಾ ನಿಮ್ಗೆ? ಭೂಪತಿ, ನಾನು ನಿಮ್ಮ ಅಮ್ಮನ ಜೊತೆ ಮಾತಾಡ್ಬೇಕು. ಕರಿ. ಅಮ್ಮ ಬರೋದಾಗಿರ್ಲಿ, ನಮ್ ಮನೆ ಅಂದ್ರೆ ಏನ್ ಅನ್ಕೊಂಡಿದೀರಾ ನೀವು? ನಿಮಗೆ ಎಷ್ಟೊತ್ತಿಗೆ ಬೇಕಂದ್ರೆ ಅಷ್ಟೊತ್ತಿಗೆ ಬರ್ಬೋದು, ಏನ್ ಬೇಕಂದ್ರೆ ಅದನ್ನ ಮಾತಾಡ್ಬೋದಾ? ಏನಾಗಿದೆ ನಿಮ್ಗೆ? ಏನಂತೆ ಭೂಪತಿ ಈ ಮನುಷ್ಯಂದು? ನಾವು ನೆಮ್ಮದಿಯಾಗಿ ಬದುಕಬಾರ್ದು ಅಂತ ಡಿಸೈಡ್ ಮಾಡ್ದಾಗಿದೆ. ನೋಡಿ, ನನ್ನ ಮಾತು ಕೇಳಿ. ಕೇಳೋದು ಹೇಳೋದು ಏನು ಇಲ್ಲ, ನೀವಿನ್ ಹೊರಡ್ಬೋದು. ನಾನಿಲ್ಲಿ ನಿಮ್ ಜೊತೆ ಜಗಳ ಆಡಕ್ ಬಂದಿಲ್ಲ. ನಂದೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡಿ. ಅದನ್ನ ಕೇಳ್ಕೊಂಡು ನಾನು ಇಲ್ಲಿಂದ ಹೋಗ್ತೀನಿ. ಏನು ಏನ್ ಕೇಳ್ಬೇಕು ನೀವು? ನಿಮ್ ಕೊನೆ ಮಗ ಮೌಲ್ಯ ಎಲ್ಲಿದ್ದಾನೆ? ನನಗೆ ಗೊತ್ತಾಗಬೇಕು. ಹೇಳಿ ಹೇಳಿ. ಎಸ್, ನಿಮ್ 4ನೇ ಮಗ ಮೌರ್ಯ, ಅವನು ಎಲ್ಲಿದ್ದಾನೆ? ಅವನು ಹೇಗಿದ್ದಾನೆ ನೋಡಕ್ಕೆ? ಅದೆಲ್ಲ ನಿಮ್ಗೆ ಯಾಕೆ ಬೇಕು? ನನ್ನ ತಮ್ಮ ಹೇಗಾದ್ರೂ ಇರ್ತಾನೆ, ಎಲ್ಲಾದ್ರೂ ಇರ್ತಾನೆ. ನಿಮ್ಗೆ ಅದೆಲ್ಲ ಯಾಕೆ ಅಂದೆ? ಭೂಪತಿ, ನಾನು ಕಾರಣ ಇಲ್ಲದೆ ಕೇಳ್ತಿಲ್ಲ. ಸಿಂಪಲ್ ಕ್ವಶನ್ಗೆ ಸಿಂಪಲ್ ಆಗಿ ಉತ್ತರ ಕೊಡಿ. ಅದನ್ನ ಕೇಳ್ಕೊಂಡು ನಾ ಹೋಗ್ತೀನಿ. ಅವನ ಬಗ್ಗೆ ನಿಮ್ಗೆ ಯಾಕೆ ಹೇಳ್ಬೇಕು? ಅದೆಲ್ಲ ನಿಮ್ಗೆ ಯಾಕೆ? ಕಾರಣ ಇದೆ ಅನ್ನಲ್ಲ, ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಮೌರ್ಯ ಎಲ್ಲಿದ್ದಾನೆ? ನಾನು ಅವನನ್ನ ನೋಡ್ಬೇಕು. ಇಂಪಾಸಿಬಲ್. ಅವನ ಬಗ್ಗೆ ನಿಮ್ಗೇನು ಹೇಳಕ್ಕಾಗಲ್ಲ. ಹಾಗಾದ್ರೆ ನಾನು ಈ ಜಾಗ ಬಿಟ್ಟು ಕದಲಲ್ಲ. ನನಗಿವತ್ತು ಮೌರ್ಯನ ಬಗ್ಗೆ ಎಲ್ಲ ಗೊತ್ತಾಗಬೇಕು. ಭೂಪತಿ ಮದ್ವೆ ಟೈಮಲ್ಲಿ ಅವನ ಲೈಫಲ್ಲಿ ಆಟ ಆಡಿದ್ ಸಾಲದು ಅಂತ ಈಗ ಮತ್ತೆ ಬಂದ್ರಾ? ನೋಡಿ ಶಕುಂತಲಾ ಅವರೇ, ನಾನೇನು ಅವನನ್ನ ಎತ್ತಾಕೊಂಡು ಹೋಗಿ ಬಂದಿಲ್ಲ, ಅವನನ್ನ ಬಚ್ಚಿಡೋಕ್ಕೂ ಪ್ರಯತ್ನ ಮಾಡ್ತಾ ಇಲ್ಲ. ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ. ನಿಮ್ ನೆರಳು ಸೋಗದೆ ಇರೋ ಕಡೆ ಅವನ್ ಪಾಡಿಗೆ ಅವ್ನು ಬದುಕ್ತಾ ಇದ್ದಾನೆ. ಅವನು ಏನು ಮಾಡದೆ ಅವನ ಪಾಡಿಗಿದ್ರೆ ನನಗೂ ಖುಷಿನೇ. ಆದ್ರೂ ನಾನು ಅವನ ಹತ್ರ ಒಂದ್ಸತಿ ಮಾತಾಡ್ಬೇಕು. ಅದೇ ಕೇಳ್ತಿರೋದು, ಯಾಕೆ ಅಂತ. ಇನ್ನು ಯಾವ ಭಾಷೆಯಲ್ಲಿ ಕೇಳ್ಬೇಕು ನಿಮ್ಮನ್ನ? ಇಲ್ಲೆಲ್ಲ ನಡೀತಿರೋದಕ್ಕೂ ಅದಕ್ಕೂ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ನಾನು ಯಾರನ್ನೂ ನಂಬೋ ಸ್ಥಿತಿಲಿಲ್ಲ. ವಾಟ್ ಡು ಯು ಮೀನ್? ಯಾರನ್ನು ನಂಬಕ್ಕಾಗ್ತಿಲ್ಲ ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನನಗೇನು ನಕ್ಷತ್ರ ಮೇಲೆ ಆಗ್ತಿರೋ ಅಟ್ಯಾಕ್ಗೂ ಅವನಿಗೂ ಸಂಬಂಧ ಇದೆ ಅನಿಸ್ತಾ ಇದೆ. ಏನ್ ಹೇಳ್ತಿದ್ದೀರಾ? ನಿಮಗ್ ಯಾಕೆ ಈ ತರ ಯೋಚನೆ ಬಂತು? ನಿನಗೆ ಗೊತ್ತಾಗಲ್ಲ, ಸುಮ್ಮನಿರೋ ಪುಟ್ಟ. ನನಗೀಗ ಎಲ್ಲರ ಮೇಲೂ ಅನುಮಾನ. ಚಾನ್ಸ್ ತಗೊಳಕ್ಕಾಗಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನ್ರಿ ಹೇಳ್ತಾ ಇದ್ದೀರಾ? ನನ್ನ ತಮ್ಮ ಮೌರ್ಯ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತನಾ? ಮಾಡಿದಾನೆ ಅಂತಲ್ಲ, ಮಾಡಿರಬಹುದು ಅಂತ ನನಗೆ ಅನುಮಾನ. ಇವುಗಳೆಲ್ಲ ಏನಾರು ಆಗಲಿ, ನಾನು ಅವನನ್ನ ನೋಡ್ಬೇಕು, ಅವನ ಹತ್ರ ಮಾತಾಡ್ಬೇಕು. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಸರ್? ಅವನು ಈ ಮನೆ ಮಗ, ನನ್ನ ತಮ್ಮ. ಅವನ ಬಗ್ಗೆ ಈ ಚೀಪಾಗೆಲ್ಲ ಯೋಚನೆ ಮಾಡೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಓ ಗಾಡ್, ದಿಸ್ ಮ್ಯಾನ್ ಹ್ಯಾಸ್ ಲಾಸ್ಟ್ ಹಿಸ್ ಮೈಂಡ್. ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಅಲ್ಲ, ನನ್ನ ತಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ತಾನ್ ಹೇಗೋ ಜಗತ್ತು ಹಾಗೆ ಕಾಣಿಸುತ್ತೆ ಅನ್ನೋದಕ್ಕೆ
ನಿಮ್ಮನ್ನು ನೋಡಿದ್ರೆ ನಿಜ ಅನಿಸ್ತಿದೆ CS. ನಿಮ್ಮ ಕ್ರಿಮಿನಲ್ ಬುದ್ಧಿಗೆ ಮಿಕ್ತವರು ಹಾಗೆ ಕಾಣಿಸ್ತಿದ್ದಾರೆ. ನನ್ನ ಮಗ ಅವನು, ಒಳ್ಳೆ ಬುದ್ಧಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀನಿ. ಇಂಥ ಕೆಟ್ಟ ದಾರಿ ಎಲ್ಲ ಗೊತ್ತಿಲ್ಲ ಅವನಿಗೆ. ನಾವೇನು ಅವನೇ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಹೇಳ್ತಿಲ್ಲ ಶಕುಂತಲ ಅವರೇ. ಇವ್ರಿಗೊಂದು ಚಿಕ್ಕ ಯೋಚನೆ ಬಂತಷ್ಟೇ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಇಲ್ಲಿವರೆಗೂ ಬಂದ್ವಿ. ಅವ್ನು ಎಲ್ಲಿದ್ದಾನೆ ಅಂತ ಒಂದ್ಸಲ ಹೇಳ್ಬೋದಾ? ಇವ್ರು ಒಂದ್ಸಲ ಅವನ ಹತ್ರ ಮಾತಾಡ್ಬೇಕಂತೆ ಅಷ್ಟೇ. ನಾವೇನು ಅವನಿಗೆ ತೊಂದರೆ ಮಾಡಲ್ಲ ಅಷ್ಟೇ. ನಾನೇನು ಅವನೇ ಹೀಗೆ ಮಾಡಿದ್ದಾನೆ ಅಂತ ಪಟ್ಟಿಡಿದು ಹೇಳ್ತಾ ಇಲ್ಲ. ಅನುಮಾನ ಬಂದಿದೆ, ಅದನ್ನ ಕ್ಲಿಯರ್ ಮಾಡ್ಕೊಬೇಕು. ನೋಡಿ, ನನ್ನನ್ನು ಒಂದ್ಸತಿ ಅವನ ಹತ್ರ ಕರ್ಕೊಂಡು ಹೋಗಿ ನಾನು ಅವನ ಹತ್ರ ಮಾತಾಡಬೇಕು ಅಷ್ಟೇ. ಏನು, ನಿಮ್ಮನ್ನ ಅವನ ಹತ್ರ ಕರ್ಕೊಂಡು ಹೋಗೋದ? ಹಾಗೆ ಮಾಡೋದಾಗಿದ್ರೆ ಅವನ್ ಯಾಕೆ ನಾನು ಎಲ್ಲೋ ಇಟ್ಟು ಇಷ್ಟು ದಿನ ಜೋಪಾನ ಮಾಡಬೇಕಾಗಿತ್ತು? ನಿಮ್ಗಿನ್ನೂ ಅವನ ಮೇಲೆ ಕಣ್ಣಿದೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಈ ದಾರಿಲಿ ಬರ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ. ಅವನ್ನ ಹಿಡಿಬೇಕು, ಕ್ಯಾಪ್ಚರ್ ಮಾಡಬೇಕು ಅಂತ ಟ್ರೈ ಮಾಡಿರ್ತಾರೆ. ಅದು ಇವ್ರ ಕೈಲಿ ಆಗದಿದ್ದಾಗ ಈ ಪ್ಲಾನ್ ಮಾಡಿರ್ಬೇಕು. ನಾವೇನು ಫೂಲ್ಸ್ಗಳ ನಮ್ಮ ತಮ್ಮ ಎಲ್ಲಿದ್ದಾನೆ ಅಂತ ಹೇಳ್ಬಿಡೋದಕ್ಕೆ? ನೋಡಿ, ನಾನೇನು, ನನ್ನ ಪವರ್ ಏನು ಅಂತ ಗೊತ್ತಿದ್ದು ನೀವು ಹೀಗೆ ಮಾತಾಡೋದು ಸರಿ ಇಲ್ಲ. ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಹುಡುಕಕ್ಕೆ ನನಗೇನು ಕಷ್ಟ ಇಲ್ಲ. ಆದರೆ ಹಾಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಸಂಬಂಧಗಳು ಹಾಳಾಗುತ್ತೆ. ಅದಕ್ಕೆ ನೇರವಾಗಿ ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿದ್ದೀನಿ. ಕೂತು ಮಾತಾಡಿ ಬಗೆಹರಿಸೋ ವಿಷಯ ಇದು. ನೀವಿಷ್ಟು ನಯ ವಿನ್ಯ ಇಟ್ಕೊಂಡು ಮಾತಾಡಿದ ಮಾತ್ರಕ್ಕೆ ಯಾರೋ ಗಿಡಗನ್ ಕೈಲಿ ಗಿಣಿನ ಕೊಡಲ್ಲ. ನಿಮ್ಗೆ ಮೌರ್ಯನ್ ಬಗ್ಗೆ ಗೊತ್ತಾಗಲ್ಲ ಅಂದ್ರೆ ಗೊತ್ತಾಗಲ್ಲ ಅಷ್ಟೇ. ಆಗ್ಲೇ ಒಂದ್ಸತಿ ಹೇಳಿದ್ದೀನಿ, ಈಗ ಮತ್ತೆ ಹೇಳ್ತೀನಿ. ನನಗೆ ಮೌರ್ಯನ ಬಗ್ಗೆ ಗೊತ್ತಾಗ್ಲೇಬೇಕು. ಅವನು ಎಲ್ಲಿದ್ದಾನೆ ಅಂತ ನಾನು ತಿಳಿಲೇಬೇಕು. ಅಷ್ಟೇ ಅಷ್ಟೇ. ತುಂಬಾ ಹುಷಾರಾಗಿರ್ಬೇಕು ನೀವು. ಒಂದ್ ವೇಳೆ ಸಿಗಾಕೊಂಡ್ರೆ ಏನ್ ಕತೆ? ಚಾನ್ಸೇ ಇಲ್ಲ. ಟೈಮ್ ಯಾವಾಗ ಕೈ ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ನಕ್ಷತ್ರ ಸಾಯಕ್ ಮುಂಚೆನೆ ನಮ್ಮ ಮನೆಯಲ್ಲೂ ನಿಮ್ಮ ವಿಷಯ ಗೊತ್ತಾದ್ರೆ ಆಮೇಲೆ ಇಲ್ಲಿವರೆಗೂ ನೀವೇನೇನು ಮಾಡಿದ್ರು ಎಲ್ಲ ವೇಸ್ಟ್, ಏನೂ ಮಾಡೋಕ್ಕಾಗಲ್ಲ. ವಾಟ್ ಯು ಮೀನ್? ನಕ್ಷತ್ರ ಸತ್ ಮೇಲೆ ನಾನು ಸಿಗಾಕೊಂಡ್ರು ಓಕೆ ಅನ್ನೋ ಥರ ಇದೆ? ನೋ 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 ನೋ, ನಾನು ಹಾಗೆ ಹೇಳಿಲ್ಲ. ಈ ಅಟ್ಯಾಕಿಂದ ನಿಮ್ಮ ಕೈ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ನಾನು ಪ್ರೇ ಮಾಡೋದು. ಪ್ರೇ ಮಾಡೋದೆಲ್ಲ ಬೇಕಾಗಿಲ್ಲ. ಎಷ್ಟು ದಿನ ನಾನು ಬುದ್ಧಿ ಯೂಸ್ ಮಾಡಿ ಗೆದ್ದಿದ್ದೀನಿ. ಮುಂದೇನೋ ಅದೇ ವರ್ಕ್ ಆಗುತ್ತೆ. ಎಲ್ಲರೂ ಮೂಗಿನ ಕೆಳಗೆ ಇಷ್ಟೊಂದೆಲ್ಲ ಮಾಡಿದೆ, ಯಾರಿಗೂ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಲಿಲ್ಲ. ಮುಂದೆ ಗೊತ್ತಾಗತ್ತಾ? ಆದರೂ ಹುಷಾರಾಗಿರ್ಬೇಕಲ್ವಾ? ಕೆಲವೊಂದು ವಿಷಯದಲ್ಲಿ ನಾನು ತುಂಬ ಲಕ್ಕಿ. ನನ್ನ ಅದೃಷ್ಟ ಸುಲಭವಾಗಿ ನನ್ನ ಕೈ ಬಿಡಲ್ಲ. ಆದರೂ ನಾನು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಐ ವಿಲ್ ಡೆಫಿನೆಟ್ಲಿ ಫಿನಿಶ್ ಹರ್. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಹಾಗಾದ್ರೆ ಇನ್ನೂ ಒಳ್ಳೇದು. ಆ ಕಡೆ ಆ ನಕ್ಷತ್ರನ ಕಾಟನೂ ಇರಲ್ಲ, ಈ ಕಡೆ ನನ್ನ ಮದುವೆ ಆಗೋ ಕರ್ಮನೂ ಇರಲ್ಲ. ಚಿಲ್ ಮಾಡ್ಕೊಂಡಿರ್ತೀನಿ. ಯಾಕೆ ಸೈಲೆಂಟ್ ಅದೇ? ಏನಾಯ್ತು? ಏನಿಲ್ಲ, ನೀವು ಸಿಕ್ಕಾಕೊಂಡ್ರೆ ಹೇಗಿರ್ಬೋದು ಅಂತ ನೆನ್ಸ್ಕೊಂಡು ಭಯ ಆಯಿತು. ನೋನೋ ನಿಮ್ಗೆ ಹಾಗೆ ಆಗಬಾರ್ದು. ಆಗೋದು ಇಲ್ಲ. ಐ ನೋ ಹೌ ಟು ಎಸ್ಕೇಪ್. ಅಷ್ಟು ಪ್ಲಾನ್ ಇಲ್ಲದೆ ಇಂಥದ್ದೊಂದು ರಿಸ್ಕ್ ತಗೋತೀನ? ಯಾ ರೈಟ್. ನೆಕ್ಸ್ಟ್ ಪ್ಲಾನ್ ಏನು? ಏನೋ ಇದೆ, ನಂಗೂ ಹೇಳಿ. ಮಾಡ್ದಾಗ ಗೊತ್ತಾಗತ್ತೆ. ನೀನೇ ನೋಡ್ತೀಯ. ಎಷ್ಟು ದಿನ ಕಟ್ ಹಾಕೋದು, ಬಿಟ್ಬಿಡೋದು, ಜೀವ ಉಳ್ಸ್ ಕಳ್ಸೋದು, ಇದೆಲ್ಲ ಮಾಡಿದೆ ಸುಮ್ಮನೆ ತಮಾಷೆಗೆ. ಹಾರ್ಡ್ ಕೋರ್ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡ್ತಾರಲ್ಲ ಹಾಗೆ. ದ ರಿಯಲ್ ಗೇಮ್ ಬಿಗಿನ್ಸ್ ನೌ. ಏನ್ ಮಾಡ್ತೀರಾ? ಐ ಆಮ್ ರಿಯಲಿ ಕ್ಯೂರಿಯಸ್. ಏನೋ ಮಾಡ್ತೀನಿ ಅನ್ನಲ್ಲ, ಡೋಂಟ್ ವರಿ. ಎಂಟರ್ಟೈನ್ಮೆಂಟ್ಗೇನೋ ಕಮ್ಮಿ ಆಗಲ್ಲ. ನನಗೆ ಎಂಟರ್ಟೈನ್ಮೆಂಟ್ ಬೇಡ, ಅವಳ ಡೆತ್ ನ್ಯೂಸ್ ಬೇಕು. ಅದಕ್ಕೋಸ್ಕರ ಕಾಯ್ತಿದ್ದೀನಿ. ಅವಳೊಬ್ಬಳ್ದೆ ಯಾಕೆ, ಅವಳ ಜೊತೆ ಅವಳ ಅಪ್ಪಂದು ಡೆತ್ ನ್ಯೂಸ್ ಬರುತ್ತೆ. ತಲೆ ಕೆಡ್ಸ್ಕೊಬೇಡ. ಡ್ಯಾಮ್, ಕಾಲ್ ಕಟ್ ಮಾಡ್ದ.
ಅಂತ ಏನು ಅರ್ಜೆಂಟ್? ಇವನ್ ಕಲರ್ ಆಟಿಟ್ಯೂಡ್ ಎರಡನ್ನೂ ತಡ್ಕೊಂಡ್ರೆ ಕೆಲಸ ಆಗೋದಂತೂ ಪಕ್ಕ, ಅದರಲ್ಲಿ ಡೌಟೇ ಇಲ್ಲ. ಈ ಸಲ ಏನೋ ಸೀರಿಯಸ್ ಆಗಿ ಮಾಡಕ್ಕೆ ಹೊರಟಿದ್ದಾನೆ. ಆ ದಿನ ಯಾವಾಗ ಬರುತ್ತೋ, ನಾನಿನ್ನು ಎಷ್ಟು ದಿನ ಕಾಯ್ಬೇಕೋ? ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆಗೆ ಬಂದು ನನ್ನ ತಾಯಿ ಮುಂದೆನೆ ನನ್ನ ತಮ್ಮನ ಬಗ್ಗೆ ಹೀಗೆ ಮಾತಾಡ್ತೀರಾ? CS ಅಂದ್ರೆ ಯಾರು, ನಾನು ಹೇಗೆ, ನನ್ನ ಪವರ್ ಏನು ಅಂತ ಯಾರ ಹತ್ರ ಹೇಳ್ತಾ ಇದ್ದೀರಾ ರೀ? ನಿಮ್ ತರ್ಪ ಯಾರ ಹತ್ರ? ನಮ್ಮ ಹತ್ರನ? ನಿಮಗಿನ್ನೂ ನಿಮ್ಮ ಅಧಿಕಾರದ ಮತ ಇಳ್ದಿಲ್ವಾ? ನೀನೇನ್ ಬೇಕಾರೋ ಅನ್ಕೋ ಭೂಪತಿ, ನನಗೆ ಮೌರ್ಯ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕು ಅಷ್ಟೇ. ಅದು ಗೊತ್ತಾಗದೆ ನಾನು ಇಲ್ಲಿಂದ ಹೋಗಲ್ಲ. ರೀ ಬೇಡ ರೀ, ಅವ್ರು ಅಷ್ಟು ಹೇಳಿದ್ಮೇಲೂ ನಾವು ಒತ್ತಾಯ ಮಾಡೋದು ಸರಿ ಇಲ್ಲ. ನೀ ಸುಮ್ಮನೆ ಇರು ಆರ್ತಿ. ನಾನು ಯಾಕೆ ಕೇಳಬಾರ್ದು? ನಾನೇನು ಅವನನ್ನ ಕ್ರಿಮಿನಲ್ಲು, ಅವನನ್ನ ಜೈಲ್ಗೆ ಹಾಕಿಸ್ತೀನಿ ಅಂದ. ನಾನು ಅವನ ಹತ್ರ ಒಂದ್ಸತಿ ಮಾತಾಡಬೇಕು ಅಂದೆ, ಅದ್ರಲ್ಲಿ ತಪ್ಪೇನಿದೆ? ನಮ್ಮ ತಮ್ಮ ನಮ್ಮ ಇಷ್ಟ, ಅವನೆಲ್ಲಾದ್ರೂ ಇರ್ಲಿ, ಹೇಳಲ್ಲ ಅಂದ್ಮೇಲೆ ಮುಗೀತು. ನೀವೇನ್ರಿ ದೌಲತ್ ತೋರಿಸೋದು? ನಾನು ನಿಮ್ಮ ತಾಯಿ ಜೊತೆ ಮಾತಾಡ್ತಿದ್ದೀನಿ, ನೀನ್ ಮಾತಾಡದೆ ಸುಮ್ಮನೆ ನಿಂತ್ಕೊ. ಯಾರು ಮಾತಾಡಿದ್ರು ಅಷ್ಟೇ, ನಮ್ಮ ಉತ್ತರ ಒಂದೇ, ಮೌರ್ಯ ನಿಮಗೆ ಸಿಗಲ್ಲ. ನೋಡಿ, ನೀವಾಗೆ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಈ ಚಂದ್ರಶೇಖರ್